ಓ ಮೈ ಗಾಡ್, ಏನು ಗುರು ಇದನ್ನ ನೋಡ್ಬಿಟ್ಟು ನನಗೆ ಏನು ಅನಿಸ್ತು ಅಂತಂದರೆ, ಇದನ್ನ ನೋಡ್ಬಿಟ್ಟು ನಗಬೇಕಾ ಅಥವಾ ಕೂತ್ಕೊಂಡು ಬೇಜಾರು ಮಾಡ್ಕೊಬೇಕಾ, ಅಯ್ಯೋ ಪಾಪ ಅನ್ಬೇಕಾ ಇವರಿಗೆ ಅಂತ ಅನ್ನಿಸ್ತೈತೆ ನನಗೆ. ನಗುನೂ ಬರ್ತೈತೆ, ಅಯ್ಯೋ ಪಾಪನೂ ಅಂತ ಅನ್ನಿಸ್ತೈತೆ. ದೇಶದೆಲ್ಲೆಡೆ ಸಂಚಲನ ಅಲ್ಲಿ, ದೇಶದೆಲ್ಲೆಡೆ ಅವನ ಅಜ್ಜಿ ಒಂದು ರೀಲ್ ಓಪನ್ ಮಾಡೋಂಗಿಲ್ಲ, ಒಂದು ಟ್ವಿಟರ್ ಅಕೌಂಟ್ ಯಾವ್ದಾದ್ರು ಓಪನ್ ಮಾಡೋಂಗಿಲ್ಲ, ಅವನ ಅಜ್ಜಿ ಎಲ್ಲ ಕಡೆನೂ ಬತ್ತಾಯ್ತಿದ್ದಾರೇನೆ. ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ತಲೆ ಹುಳ ಬಿಟ್ಕೊಂಡ್ಬಿಟ್ಟಿರ್ತಾರೆ, ಏನಿದು ಅಂತ, ಏನು ಅರ್ಥವೇ ಆಗ್ತಿಲ್ವಲ್ವ ಕೇಸ್ ಇದು ಏನಿದು ಅಂತ. ಹೌದು ಗುರು, ಈ ಥರ ಸೀನ್ಗಳು ಬೇಜಾರಾಗಿದ್ದಾವೆ. ಬಟ್ ಈ ಥರ ಈ ರೇಂಜಿಗೆ ಪಾಪ್ಯುಲರ್ ಆಗಿರುವಂಥದ್ದು, ಪಟ್ಟಣಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿ ಸೆನ್ಸೇಷನ್ ಆಗಿರುವಂಥದ್ದು ಈ ಹಿಂದೆ ಆಗಿಲ್ಲ ಅಂತ ಕಾಣಿಸುತ್ತೆ. ಬಟ್ ಇದು ಪಟ್ಟಣಗೆ ಇಡೀ ದೇಶದೆಲ್ಲೆಡೆ ದೇಶನೇ ಗೊತ್ತಾಗೋಗ್ಬಿಟ್ಟೈತೆ. ಆ ಥರ ಮ್ಯಾಟ್ರ್ ಆಗಿರೋಂಥದ್ದು ವೆಸ್ಟ್ ಬೆಂಗಾಲ್ ಅಂತ ಕಾಣಿಸುತ್ತೆ. ಈ ಕಪಲ್ಸ್ ಬಂದ್ಬಿಟ್ಟು ಒಂದು ಪ್ರೈವೇಟ್ ವಿಡಿಯೋ ಯಾವುದೋ ಮಾಡ್ಕೊಂಡಿದ್ರೆ ಫೋನಲ್ಲಿ, ಆ ಪ್ರೈವೇಟ್ ವಿಡಿಯೋ ಲೀಕ್ ಆಗೋಗ್ಬಿಟ್ಟೈತೆ. ಹೆಂಗೂರು ಲೀಕ್ ಆಗುತ್ತೆ, ಇವ್ರು ಮಾಡ್ಕೊಂಡು ಇವರ ಲೀಕ್ ಮಾಡ್ದಂಗೆ ಹಂಗೆ ಲೀಕ್ ಆಗ್ಬಿಡ್ತದಾ ಅಂತ ಕೇಳಿದ್ರೆ, ಸೊ ಅವರು ಬಂದ್ಬಿಟ್ಟು ಹೆಂಗಿದು ಪಾಪ್ಯುಲರ್ ಆಗಿ ನಗು ಏನಕ್ಕೆ ಬರ್ತಾ ಇದೆ ಅಂತಂದರೆ, ಪ್ರೆಸ್ ಅವರೆಲ್ಲ ಹೋಗ್ಬಿಟ್ಟು ಅವ್ರ ಹತ್ರಕ್ಕಲ್ಲಿ ಏನಿದು ಕತೆ, ಏನಾಗಿದೆ ಇದು, ಹೆಂಗೆ ಲೀಕ್ ಆಯಿತು, ಏನು ಕತೆ ಅಂತ ಕಾಲೇಜ್ ಹುಡುಗರವರಲ್ಲಿ ಪ್ರೆಸ್ ಅವರೆಲ್ಲ ಹೋಗ್ಬಿಟ್ಟು ಕೇಳ್ತಾವ್ರಲ್ಲಿ, ಏನಿದು ಕತೆ, ಏನಾಯ್ತಿದು ಅಂತ. ಇದು ನಗಬೇಕಾ, ಬೇಜಾರು ಮಾಡ್ಕೋಬೇಕಾ, ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಇವ್ರು ವಿಡಿಯೋ ಮಾಡ್ಕೊಂಡವ್ರೆ, ಅವ್ರು ಹೇಳ್ತಾರ ಯಾವನೋ ರುಬಲ್ ಅಂತ ಇದ್ದಾರಂತೆ, ಅವನು ಇವ್ರ ವಿಡಿಯೋನ ತಗೊಂಡು ಲೀಕ್ ಮಾಡ್ಬಿಟ್ಟ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ನಾವು ಜೀವ ಕಳ್ಕೊಳ್ಳೋದಕ್ಕೆಲ್ಲ ಹೋಗಿದ್ವಿ, ಆದ್ರೂ ಕೂಡ ಲೀಕ್ ಮಾಡ್ಬಿಟ್ಟವನೆ ಅನ್ನೋ ಥರ ಇವರು ಬ್ಲೇಮ್ ಮಾಡ್ತಾವ್ರೆ. ಫಸ್ಟ್ ಆಫ್ ಆಲ್ ಇವ್ರು ಪ್ರೈವೇಟ್ ವಿಡಿಯೋನ ಎಲ್ಲರೂ ಮಾಡೋದೇನೆ, ಏನು ಸ್ಪೆಷಲಾಗಿ ಏನು ಮಾಡ್ತಾ ಇಲ್ಲ ಅಲ್ಲಿ. ಬಟ್ ಆದ್ರೂ ಅದನ್ನು ವಿಡಿಯೋ ಮಾಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಅಪರಾಧ. ಅದು ವಿಡಿಯೋ ಏನಕ್ಕೆ ಮಾಡ್ಕೊಬೇಕು, ಮಾಡ್ತಾರೆ ಸುಮ್ಮನೆ ಹಮ್ಮಿಕೊಂಡು ಇರೋದು ಬಿಟ್ಬಿಟ್ಟು ವಿಡಿಯೋ ಮಾಡ್ಕೊಂಬಿಟ್ಟು ಅದೇನು ಶಿಕ್ಷೆ ಥರ ಮಹಾತ್ಮೇನೋ ಹಾಕೊಂಡು ನೋಡೋದಕ್ಕೆ, ಅಲ್ಲಿ ಹಾಕೊಂಡು ನೋಡೋದಕ್ಕೆ ಇವ್ರು ವಿಡಿಯೋ ಮಾಡ್ಕೊಂಡವ್ರೆ. ಅವನೇ ಎತ್ಕೊಳ್ಳೋದನ್ನ ಲೀಕ್ ಬೇರೆ ಮಾಡವನೆ. ಅದನ್ನ ನೋಡಿ ಇವರು ಬೇರೆಯವ್ರಿಗೆ ಸಿಗೋ ಥರ ಬೇರೆ ಇಟ್ಟವ್ರೆ. ಬೇರೆಯವ್ರಿಗೆ ಸಿಗೋ ಥರ ಬಿಡಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಎಷ್ಟೋ ಇರ್ತವೆ, ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ, ಅದರಿಂದನೂ ಕೂಡ ಲೀಕ್ ಔಟ್ ಆಗ್ಬೋದು, ಅದರಿಂದನೂ ಕೂಡ ಈಚೆಗಡೆ ಬರ್ಬೋದು, ಲೀಕ್ ಆಗ್ಬೋದು ಇವ್ರು ವಿಡಿಯೋ ಮಾಡಿಕೊಂಡ್ರು ಅಂತಂದರೆ. ಇವ್ರು ಪ್ರೆಸ್ ಅವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ನಿಂತ್ಕೊಂಡಿದ್ದಾರೆ ನೋಡಿ. ಅವ್ರು ಇಡೀ ದೇಶಕ್ಕೆ ಸಾರಿ ಕೇಳ್ತಾ ಇದ್ದಾರೆ, ನಮ್ಮಿಂದ ತಪ್ಪಾಗಿದೆ, ಎಲ್ಲರೂ ನಾವು ವಿಡಿಯೋನ ಡಿಲೀಟ್ ಮಾಡಿ ಎಲ್ಲಿ ದೇಶ ಎಲ್ಲ ಊರು ಹಂಚ್ಬಿಟ್ಟವ್ರು, ಹಂಗೆ ಹೊರ್ದು ಹಂಚ್ಬಿಟ್ಟವ್ರು ದೇಶಕ್ಕೇನೆ ಎಲ್ಲರೂ. ಲಿಂಕ್ ಇಲ್ಲಿದೆ, ಲಿಂಕ್ ಅಲ್ಲಿದೆ, ಲಿಂಕ್ ಇಲ್ಲಿದೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿದೆ, ಇಲ್ಲಿದೆ ಅಂತ. ಇನ್ನೆಲ್ಲಿಂದ ಡಿಲೀಟ್ ಮಾಡೋಕ್ಕಾಗತ್ತೆ? ಅಲ್ಲಿ ಏನು ಒಬ್ಬರ ಹತ್ರ ಇದೆಯಾ ಅಲ್ಲಿ ಡಿಲೀಟ್ ಮಾಡೋದಕ್ಕೆ? ದೇಶ ಕೋಟ್ಯಾಂತರ ಜನಗಳ ಹತ್ರ ಐತಲ್ಲಿ, ಎಲ್ಲ ಡಿಲೀಟ್ ಮಾಡ್ಕೊಂಡು ಕೂತ್ಕೊಂತಾರ ಯಾರಾದರೂ? ಅಲ್ಲ ನೋಡಿ, ನಮ್ಮ ಜನಕ್ಕೆ ಕ್ಯೂರಿಯಾಸಿಟಿ ಹೆಂಗೆ ಅಂತ. ಏನಾದರೂ ಒಳ್ಳೆ ಜನರು ಹೇಳ್ತೀವಿ ಅಂತಂದರೆ ಯಾರು ಕೇಳಲ್ಲ ಮ್ಯಾಮ್, ಯಾರು ಕೇಳಲ್ಲ. ಅದೇ ಏನಾದ್ರು ಇಂಥ ಮ್ಯಾಟ್ರುಗಳೇನಾರು ಆಗೋಗ್ಬಿಟ್ಟೈತೆ ಅಂತಂದರೆ, ಇಂಥ ಮ್ಯಾಟ್ರುಗಳು ಏನಾದ್ರು ಒಂಥರ ಮಸಾಲ ಇರೋವಂಥ ಮ್ಯಾಟ್ರುಗಳು, ಬರೀ ಇದು ಮಾತ್ರ ಅಂತಲ್ಲ, ಯಾರೋ ಒಂದು ಸ್ವಲ್ಪ ಮಸಾಲ ಇರೋವಂಥ ಮ್ಯಾಟ್ರ್ ಇದೆ ಅಂತಂದರೆ ಅವನ ಅಜ್ಜಿ ಫಸ್ಟು ಅಟೆನ್ಷನ್ ಹೆಂಗೆ ಹುಡುಕ್ತಾರೆ ಅಂತಾನೆ, ಲಿಂಕ್ ಹೆಂಗಿದೆ, ಲಿಂಕ್ ಎಲ್ಲಿದೆ ಅಂತ ಹಂಗೆ ಹುಡುಕ್ತಾರೆ ಮಗ ಲಿಂಕ್ನ. ಅವನ ಅಜ್ಜಿ ಬೇಕು ಅಂತ ಆ ರೇಂಜಿಗೆ ಅವನ ಅಜ್ಜಿ ಅದನ್ನೆಲ್ಲ ಹುಡುಕಾಕ್ಬಿಡ್ತಾರೆ ಹೆಂಗೇನೆ. ಅವ್ರ ಫ್ರೆಂಡ್ಸ್ನಾಗ ಕೇಳೋದು, ಇವ್ರು ಕೇಳೋದು, ಹಿಂಗೆ ಸಿಗ್ತಾ ಮಗ, ನಂಗೆ ಸಿಗ್ತಾ ಮಗ, ಹಂಗೆ ಸಿಗ್ತಾ ಅಂತ. ಇದೇ ಆಗ್ತಾ ಇರೋದು, ಇದೇ ನಮ್ಮ ದೇಶ, ಇದೇ ನಮ್ಮ ಪ್ರಪಂಚ. ಇದು ರಿಯಾಲಿಟಿ, ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಏನು ಸುಳ್ಳೇನು ಹೇಳ್ತಾ ಇಲ್ಲ, ಇದು ರಿಯಾಲಿಟಿನೇ. ಇವಾಗ ನೋಡಿ ಹೆಂಗಾಗೈತೆ ಅಂತ, ದೇಶನೇ ನೋಡ್ಬಿಟ್ಟೈತಲ್ಲಿ. ಇವಾಗ ಬಂದ್ಬಿಟ್ಟು ಸಾರಿ ನಾವು ಹಂಗೆ ಮಾಡಬಾರ್ದಾಗಿತ್ತು, ನಾವು ವಿಡಿಯೋ ಮಾಡ್ಕೊಳ್ಳೇಬಾರ್ದಾಗಿತ್ತು, ಸಾರಿ ಜನರೇನು ಕೇಳಬೇಕಾಗಿಲ್ಲ, ಅವ್ರಿಗೆ ಕೇಳ್ಕೋಬೇಕು ಫಸ್ಟ್ ಆಫ್ ಆಲ್ ಸಾರಿನ. ಅಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಕೇಳಬೇಕಲ್ಲಿ ಸಾರಿನ. ಅಲ್ಲಿ ಜನರ ಹತ್ರ ಏನೂ ಕೇಳಬೇಕು ಸಾರಿನ. ಅಲ್ಲಿ ಜನರಿಗೆ ಏನಂದ್ರೆ ಇದರಿಂದ ಎಫೆಕ್ಟ್ ಆಗೈತೆ ಅಲ್ಲಿ. ಫಸ್ಟ್ ಆಫ್ ಆಲು ಏನಾಗಿಲ್ಲ, ಎಫೆಕ್ಟ್ ಆಗಿರೋದು ಅವ್ರಿಗೆ, ಅವ್ರ ಮನೆಯವ್ರಿಗೆ, ಗೊತ್ತಿರೋರಿಗೆ ಎಲ್ಲ ಎಫೆಕ್ಟ್ ಆಗಿರೋದು. ಸೊ ಇವ್ರು ಬಂದ್ಬಿಟ್ಟು ಸಾರಿ ಕೇಳೋದು, ಅದು ಮಾಡೋದ್ರಿಂದ ಏನೂ ಆಗೋದಿಲ್ಲ. ವೆಸ್ಟ್ ಬೆಂಗಾಲ್ ಅಂತ ಕಾಣಿಸುತ್ತೆ ಅವರು ಕಪಲ್ಸ್ಗಳು. ಇವಾಗ ಸ್ವಲ್ಪ ಜನ ಹೇಳ್ತಿರೋದು ಹೆಂಗಂದ್ರೆ, ಇದೆಲ್ಲ ಸೋಷಿಯಲ್ ಮೀಡಿಯಾ ಗಿಮ್ಮಿಕ್ಕು, ಇದು ಫೇಮಸ್ ಆಗಬೇಕು ಅಂತ ಮಾಡಿರೋದು. ಅವರವರೇ ಎಲ್ಲ ಫೇಮಸ್ ಆಗಬೇಕು ಅಂತ ಮಾಡ್ಕೊಂಡಿರೋದು. ಯಾವ ರೊಬಲ್ಲು ಅಲ್ಲ, ಗಿಬಲ್ಲು ಅಲ್ಲ, ಲೀಕ್ ಮಾಡೋದು ಇವರೇ ಲೀಕ್ ಮಾಡ್ಕೊಂಡು ಇವರೇ ಮಾಡ್ಕೊಂಡಿರೋದು, ಫೇಮಸ್ ಆಗಬೇಕು ಅಂತ ಮಾಡಿರೋದು ಅಂತ ಎಲ್ಲ ಮಾತಾಡ್ತವ್ರೆ. ಏನೋ ಅಪ್ಪ ಜನಕ್ಕೆ ಒಟ್ಟಿನಲ್ಲಿ ಕ್ಯೂರಿಯಾಸಿಟಿ ಅನ್ನೋದು ಇಂತಿಂಥ ಮ್ಯಾಟ್ರ್ಗಳೇನೋ ಬರೋದು. ಅದು ಬಿಲೀವ್ ಇಟ್ ಆರ್ ನಾಟ್, ಅದು ರಿಯಾಲಿಟಿ. ಅದು ಯಾರು ಚೇಂಜ್ ಕೂಡ ಮಾಡೋದಕ್ಕಾಗೋದಿಲ್ಲ, ಅದು ಫ್ಯಾಕ್ಟು. ಒಂದೊಂದು ಟೈಮ್ ಹೆಂಗೆ ಅನ್ಸ್ಬಿಡುತ್ತಂತಂದರೆ, ಸೋಷಿಯಲ್ ಮೀಡಿಯಾ ಅಟೆನ್ಷನ್ಗೋಸ್ಕರ, ಪಾಪ್ಯುಲಾರಿಟಿಗೋಸ್ಕರ ಜನ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಅಂತ ಅನ್ಸ್ಬಿಡುತ್ತೆ. ನಾವು ಕನ್ಸ್ಯೂಮ್ ಮಾಡೋದೇ ಅಂಥದ್ದು, ಅಂದರೆ ಜನ ನೋಡೋದೇ ಅಂಥದ್ದು, ಅದಕ್ಕೋಸ್ಕರ ನಾವು ಅಂಥದ್ದೇ ಕೊಡ್ತೀವಿ. ಎಕ್ಸ್ಟ್ರೀಮ್ ಲೆವೆಲ್, ಎಂತೆಂಥ ಲೆವೆಲ್ ನೋಡಿದ್ದೀವಿ ಗುರು. ಇದು ಅದೇ ಆಗಿದೆ ಅಂತ ಹೇಳ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಮಾತುಕತೆ ಎಲ್ಲ ಆಡ್ತಿರೋ ಪ್ರಕಾರ ಬೇಕು ಅಂತಲೇ ಮಾಡ್ಕೊಂಡಿದ್ದಾರೆ ಅನ್ನೋ ಥರನೇ ಸೀನ್ ಆಗ್ತಾ ಇರೋಂಥದ್ದು. ಅವರೇನೋ ಮೀಡಿಯಾ ಮುಂದೆ ಬಂದು ಏನೇನೋ ಹೇಳಿರ್ಬೋದು. ಬಟ್ ಆದ್ರೂ ನೋಡಿ ಎಂತೆಂಥ ಲೆವೆಲ್ಗೆ ಹೋಗ್ತಾರೆ ಇವರು ಸೋಷಿಯಲ್ ಮೀಡಿಯಾ ಪಾಪ್ಯುಲಾರಿಟಿಗೋಸ್ಕರ. ಇವರು ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ರೀಲ್ಸ್ ಎಲ್ಲ ಮಾಡೋರು ಅಂತಪ್ಪ ಇವರು.
ಸೊ ಬಿಡಿ, ಏನೋ ಇವಾಗ ಆಗಿದೆ. ಇವಾಗ ಆಗಿರೋದನ್ನ ಚೇಂಜ್ ಅಂತೂ ಖಂಡಿತ ಮಾಡೋಕ್ಕಾಗೋದಿಲ್ಲ, ರಿವರ್ಸ್ ಅಂತೂ ಮಾಡೋಕ್ಕಾಗಲ್ಲ. ಎಲ್ಲರ ಮೊಬೈಲಲ್ಲೂ ಹೋಗ್ಬಿಟ್ಟು ಡಿಲೀಟ್ ಮಾಡೋದಕ್ಕಾಗಲ್ಲ, ಅಥವಾ ನೀವು ನೋಡಬೇಡ ಅಂತಲೂ ಕೂಡ ಹೇಳೋದಕ್ಕಂತೂ ಖಂಡಿತ ಆಗೋದಿಲ್ಲ. ಅವ್ರವ್ರ ಬುದ್ಧಿ ಅವ್ರವ್ರ ಕೈಲಿ ಇರಬೇಕು ಅಷ್ಟೇ ಗುರು. ಹೆಂಗೆ ಆಗ್ತಿದೆ ಅಂದರೆ ಅವ್ನ ಅಜ್ಜಿ ಅದು ಜಪ ನೋಡಿದ್ರೆ ಹಂಗಿದೆ, ಚೈನಾ ನೋಡಿದ್ರೆ ಹಂಗೆ ಉದ್ಧಾರ ಆಗ್ತಾಯಿದೆ ಅವ್ರ ಅಜ್ಜಿ. ಇಲ್ಲಿ ನೋಡ್ತಾ ಹೋದರೆ ಈ ಥರ ಪಾಪ್ಯುಲಾರಿಟಿ ನಮ್ಮ ಇಂಡಿಯಾದಲ್ಲಿ ಏನೇನು ಮಾಡ್ತಾವ್ರೆ ಗುರು ಪಾಪ್ಯುಲಾರಿಟಿಗೋಸ್ಕರ ಅಲ್ಲಿ. ಯಪ್ಪ ಸೀರಿಯಸ್ಲಿ ಒಂಥರ ಅವನ ಅಜ್ಜಿ ಹೆಂಗೆ ಅನ್ಸ್ಬಿಡ್ತಾರೆ, ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ಜನರ ಬಗ್ಗೆ ಅನ್ನಿಸ್ತಿಲ್ಲ. ನಾನು ಇದರ ವಿಡಿಯೋ ಮಾಡ್ಕೊಂಡಿದ್ರಲ್ಲ, ಮಾಡ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಅಲ್ಲಿ ಎಷ್ಟು ಚೀಪ್ ಅನ್ಸ್ಬಿಡ್ತು, ಅದ್ರೂ ವೈರಲ್ ಬೇರೆ ಮಾಡ್ಕೊಂಡಿದ್ದಾರಲ್ಲ. ಈ ಥರ ಎಲ್ಲ ಇರ್ತಾರೆ ಜನ ಅಂತ ಅನ್ನಿಸ್ಬಿಡ್ತು ನನಗೆ. ನೀವು ಕಾಮೆಂಟ್ ಸೆಕ್ಷನ್ ಹಾಕ್ರಪ್ಪ, ನಿಮ್ಗೆ ಏನು ಅನಿಸ್ತು ಈ ಒಂದು ಟ್ರೆಂಡ್ ನೋಡ್ತು ಅಂತಂದರೆ. ದೇಶದೆಲ್ಲೆಡೆ ಗುರು, ಒಂದೆರಡರಲ್ಲಿ ತೆಗಿಯೋಂಗಿಲ್ಲ, ಅದೇ ಬರ್ತೈತೆ ನನಗಂತೂ.